ದೀಪಾವಳಿ ಹಬ್ಬದ ದಿನ ಮಾಸ್ ದೇವ್ರಿಗೆ ಎಡೆ ಮಾಡಿ ಆಮೇಲೆ ಮನೇಲಿ ಎಡೆ ಮಾಡ್ತೀವಿ. ಹಲೋ ನಮಸ್ಕಾರ. ಮಾಸ್ ದೇವ್ರು ಕಾಫಿ ತೋಟದ ಮಧ್ಯೆ ಇದೆ. ನಮ್ ಫ್ಯಾಮಿಲಿ ಮಾತ್ರ ಈ ತರ ಎಡೆ ಮಾಡೋದು. ಮನೇಲಿ ಮಾಡಿರೋ ಸ್ವೀಟ್ಸ್ ನೆಲ್ಲ ತಂದು ಎಡೆ ಮಾಡ್ತೀವಿ. ಇಲ್ಲಿಗೆ ಹೆಣ್ಮಕ್ಳು ಹೋಗಂಗಿಲ್ಲ, ಬರೀ ಗಂಡಸರು ಮಾತ್ರ ಹೋಗಂಗಿರೋದು. ಮಾಸ್ ದೇವ್ರಿಗೆ ಎಡೆ ಮಾಡ ಆದ್ಮೇಲೆ ಮನೇಲಿ ಹಿರಿಯರಿಗೆ ಇಕ್ತಿವಿ. ನೆಕ್ಸ್ಟ್ ಪಂಜ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ನಮ್ ಮನೇಲಿ 3 ಪಂಜಿನ ಕೋಲ್ ಮಾಡ್ತಾರೆ. ಒಂದು ತೋಟಕ್ಕೆ, ಒಂದು ಟೆಂಪಲ್ಗೆ, ಇನ್ನೊಂದು ತಿಪ್ಪೆಗೆ. ಹೂವ ವೆಯ್ಟ್ ಜಾಸ್ತಿ ಆಗಿ ಫುಲ್ ಬಗ್ತಾ ಇತ್ತು. ಇದನ್ನ ಇನ್ನು ಕ್ರಿಯೇಟಿವ್ ಆಗೆಲ್ಲ ಮಾಡ್ತಾರೆ. ಅಮ್ಮ ಇಲ್ಲಿ ಹೂವ ಎಲ್ಲ ಪೋಣಿಸ್ಬಿಟ್ಟು ಅದನ್ನ ಸುತ್ತಕ್ಕೆ ಅಂತ ಮಾಡ್ತಾ ಇದ್ರು. ಫೈನಲಿ 3 ಪಂಜುನು ರೆಡಿ ಆಯ್ತು. ತುಂಬಾ ಟೈಮ್ ಬೇಕಾಗುತ್ತೆ ಇದನ್ನ ಮಾಡಕ್ಕೆ. ಸಂಜೆ ದೀಪಕ್ ರೆಡಿ ಮಾಡ್ತಿದ್ವಿ. ಇದು ಬತ್ತಿ ಬಿದ್ರ ಕಟ್ಟಿಗೆ ಕಾಟನ್ ಬಟ್ಟೆ ಸುತ್ತಿರ್ತೀವಿ. ಎಣ್ಣೆಲಿ ಫುಲ್ ಡೇ ನೆನ್ಸಿರ್ತೀವಿ, ಅವಾಗ ಚೆನ್ನಾಗ್ ಕತ್ತುತ್ತೆ. ಟೆಂಪಲ್ ಗೆ ಹೋಗಕ್ಕೆ ಅಂತ ಹೊರಟಿದ್ವಿ. ಸಂಜೆ ಟೆಂಪಲ್ ಹತ್ರ ಪೂಜೆ ಇರುತ್ತೆ. ಈ ಡ್ರೆಸ್ ನಾನು ಸ್ಮಯ ಕ್ಲಾಸ್ ಸೆಟ್ ಅಲ್ಲಿ ತಗೊಂಡಿದ್ದು. ಪೇಜ್ ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮನೇಲಿ ಪಂಜಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.